ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್ ನವ ಭಾರತದ ಶಿಲ್ಪಿಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಅಮೃತಾ ಯಾದವ್. ಒಂದು ಸಾಧಾರಣವಾಗಿರುವಂತಹ ಆಲೋಚನೆ ಜನಸಾಮಾನ್ಯರಿಗೆ ಸಹಾಯವಾಗುವಂತಹ ದೊಡ್ಡ ಮಟ್ಟದ ಕಾಣಿಕೆಯಾಗಬಹುದು. ಅದೇ ರೀತಿಯಾಗಿ ತುಂಬ ಕಾಂಪ್ಲೆಕ್ಸ್ ಅನಿಸುವಂತಹ ಸೈನ್ಸ್ ಸಿಂಪ್ಲಿಫೈಡ್ ವರ್ಷನ್ಗೆ ಮಾಡಿಕೊಂಡು ದೇಶಕ್ಕೆ ದೊಡ್ಡ ಮಟ್ಟದ ಕೊಡುಗೆ ನೀಡುವಂತಹ ಟೆಕ್ನಾಲಜಿ ಕೂಡ ಆಗಬಹುದು. ಈ ಎರಡೂ ಸಾಧ್ಯತೆಗಳು ಇರೋದು ಮತ್ತು ಇವೆಲ್ಲವಕ್ಕೂ ಅವೆನ್ಯೂಸ್ ಕಲ್ಪಿಸಿಕೊಡುವಂತಹ ಜಾಗ ಅಂದರೆ ಅದು ನವೋದ್ಯಮ. ಇಂತಹ ಎರಡು ನವೋದ್ಯಮಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಬನ್ನಿ. ವೀಕ್ಷಕರೇ, ನಮ್ಮ ಜೊತೆ SJCE ಸ್ಟೆಪ್ನಲ್ಲಿ ಇನ್ಕ್ಯುಬೇಟ್ ಆಗಿರುವಂತಹ DTRIನ ಸಂಸ್ಥಾಪಕರಾಗಿರುವ ಕಿರಣ್ ಮರಾಠೆ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿಮ್ಮ ಬಗ್ಗೆ, ನಿಮ್ಮ ಕಂಪ್ನಿ ಬಗ್ಗೆ ಪರಿಚಯ ಮಾಡಿಕೊಡಿ. ಸೊ ಎಲ್ಲರಿಗೂ ನಮಸ್ಕಾರ. ಸೊ ನನ್ನ ಹೆಸರು ಕಿರಣ್ ಮರಾಠೆ ಅಂತ. ಸೊ ಇಲ್ಲಿ DTRI ಎಂಬ ಸಂಸ್ಥೆಯ ಫೌಂಡರ್ ಆಗಿದ್ದೀನಿ. ಸೊ ಈ ಸಂಸ್ಥೆ ಸುಮಾರು 3 ವರ್ಷದಿಂದ ನಾನು ನಡೆಸ್ತಾ ಇದ್ದೀನಿ. ಸೊ ಇಲ್ಲಿ ಮುಖ್ಯವಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ವೈರ್ಲೆಸ್ ಕಮ್ಯುನಿಕೇಷನ್ ಪ್ರಾಡಕ್ಟ್ಸ್ ಅಂತ ನಾವು ಡಿಸೈನ್ ಮಾಡ್ತಾ ಇದ್ದೇವೆ, ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದೇವೆ. ಈ ವೈರ್ಲೆಸ್ ಕಮ್ಯುನಿಕೇಷನ್ ಅಂದರೆ ಎಲ್ಲಿ ನಮಗೆ ಯಾವುದೇ ಮಾಹಿತಿ ಇರ್ಬೋದು ಅಥವಾ ಡೇಟಾ ಇರ್ಬೋದು, ಅದನ್ನು ನಾವು ವೈರ್ಲೆಸ್ ಅಂದರೆ ಯಾವುದೇ ಒಂದು ತಂತು ಇಲ್ಲದೆ ಕಳಿಸ್ಬೇಕು ಅಂತ ಅಂದರೆ ಒಂದು ವೈರ್ಲೆಸ್ ಕಮ್ಯುನಿಕೇಷನ್ ಪ್ರಾಡಕ್ಟ್ ಬೇಕಾಗುತ್ತೆ. ಉದಾಹರಣೆಗೆ 5G ಇರ್ಬೋದು. ನಾವೆಲ್ಲ ಮೊಬೈಲ್ ಫೋನ್ ಉಪಯೋಗ ಮಾಡ್ತೇವೆ. ಸೊ ಮೊಬೈಲ್ ಫೋನ್ ಅದು ಒಂದು ವೈರ್ಲೆಸ್ ಕಮ್ಯುನಿಕೇಷನ್ ಡಿವೈಸ್. ಅದೇ ಥರ ಸ್ಯಾಟಲೈಟ್, ನಾವೆಲ್ಲರೂ ನಮ್ಮ ಮನೆಯಲ್ಲಿ ಎಲ್ಲ TV ಎಲ್ಲ ಇದೆ, ಅದು ಡಿಶ್ ಮೂಲಕ ಬಂದರೆ ಅದು ಕೂಡ ವೈರ್ಲೆಸ್ ಕಮ್ಯುನಿಕೇಷನ್. ಅದೇ ಥರ GPS, ಮನೆಯಲ್ಲಿ ವೈಫೈ ಇರುತ್ತೆ, ಇದೆಲ್ಲ ವೈರ್ಲೆಸ್ ಕಮ್ಯುನಿಕೇಷನ್ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು. ಎಸ್, ಕರೆಕ್ಟ್. ಯಾಕಂದರೆ ಟೆಕ್ನಾಲಜಿ ಅಪ್ಡೇಟ್ ಆಗ್ತಾ ಹೋದಂತೆ ಎಲ್ಲದರಲ್ಲೂ ಈ ವೈರ್ಲೆಸ್ ಕಮ್ಯುನಿಕೇಷನ್ ಅನ್ನೋದು ಒಂದು ಕರೆಂಟ್ ಮ್ಯಾಟರ್ ಆಫ್ ಇಂಟ್ರೆಸ್ಟ್ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಡಿವೈಸಲ್ಲೂ ನಾವು ವೈರ್ಲೆಸ್ಸನ್ನೇ ಪ್ರಿಫರ್ ಮಾಡ್ತಾ ಇರ್ತೀವಿ. ಸೊ ಇದರ ಅಪ್ಲಿಕೇಶನ್ಸ್ ಯಾವೆಲ್ಲ ಸೆಕ್ಟರ್ಸ್ನಲ್ಲಿದೆ, ಇದರ ಅಪ್ಲಿಕೇಶನ್ಸ್ ಏನು, ಇದ್ರ ಬಗ್ಗೆ? ಇದು ಈಗ ನಾವು ಶುರು ಮಾಡುವಾಗ ಅಂದರೆ ನನ್ನ ಬ್ಯಾಕ್ಗ್ರೌಂಡ್ ಏನಿದೆ ಅಂದರೆ ನಾನು ಕೆಲಸ ಮಾಡಿದ್ದು ಕ್ವಾಲ್ಕಾಮ್ ಮತ್ತು ಇಂಟೆಲ್ ಅಂತ ಕಂಪ್ನಿಯಲ್ಲಿ. ಸೊ ಮುಂಚಿಂದಾನು ನಾನು ವೈರ್ಲೆಸ್ ಕಮ್ಯುನಿಕೇಷನ್ 5G 4G ಇಂಥ ಟೆಕ್ನಾಲಜಿಗಳಲ್ಲಿ ಕೆಲಸ ಮಾಡಿದ್ದೇನೆ. ಸೊ ಹಾಗೆ ಮಾಡುವಾಗ ನನಗೆ ಒಂದು ಐಡಿಯಾ ಬಂತು, ನಾನೇ ಯಾಕೆ ಸ್ವಂತ ಒಂದು ಉದ್ಯಮ ಶುರು ಮಾಡಿ ಇದೇ ಫೀಲ್ಡಲ್ಲಿ ಯಾಕೆ ಮುಂದುವರಿಯಬಾರ್ದು ಅಂತ. ಯಾಕಂದರೆ ಈಗ ನಮ್ಮ ದೇಶದಲ್ಲಿ ಏನು ನಾವು ವೈರ್ಲೆಸ್ ಕಮ್ಯುನಿಕೇಷನ್ ಪ್ರಾಡಕ್ಟ್ ಅಂತ ತಗೊಳ್ತಾ ಇದ್ದೇವೆ ಎಲ್ಲ ಇಂಪೋರ್ಟೆಡ್, ಅಂದರೆ ಆಮದು ಮಾಡ್ತೇವೆ ಬೇರೆ ದೇಶದಿಂದ. ಸೊ ನಾವೇ ಹೇಗೆ ಆತ್ಮನಿರ್ಭರತಾ ಅಂದರೆ ನಮ್ಮ ದೇಶದಲ್ಲೇ ಹೇಗೆ ನಾವು ಇದನ್ನು ಉತ್ಪಾದನೆ ಮಾಡ್ಬೋದು ಎಂಬ ಒಂದು ಯೋಚನೆ ಬಂತು. ಸೊ ಹಾಗೆ ಯೋಚನೆ ಮಾಡಿದಾಗ ಎಲ್ಲ ಕಡೆ ವೈರ್ಲೆಸ್ ಕಮ್ಯುನಿಕೇಷನ್ ಇರೋದ್ರಿಂದ ಶುರುವಲ್ಲಿ ನಾನು ಮಾಡುವಾಗ 5G ಮೇಲೆ ಜಾಸ್ತಿ ಒಂದು ಪ್ರಾಮುಖ್ಯತೆ ಕೊಟ್ಟು ಶುರು ಮಾಡಿದೆ. ಸೊ ಆಮೇಲೆ ಹೀಗೆ ನೋಡುವಾಗ ಅನಿಸ್ತು ಬೇರೆ ಡಿಫೆನ್ಸಲ್ಲಿ ತುಂಬ ಇದೆ, ಮಿಲಿಟರಿ ಅವರಿಗೆ ತುಂಬ ಬೇಕು, ಯಾಕಂದರೆ ಅಲ್ಲೆಲ್ಲ ವೈರ್ಲೆಸ್ ಕಮ್ಯುನಿಕೇಷನ್ ಹೆಚ್ಚಾಗಿ ನಡೆಯೋದು. ಈಗ ನೀವು ಮೊನ್ನೆ ಆಪರೇಷನ್ ಸಿಂಧೂರ್ ಅಲ್ಲಿ ಕೂಡ ನೋಡಿರಬಹುದು, ಡ್ರೋನ್ಸ್ ಅನ್ನೋ ಟೆಕ್ನಾಲಜಿ ಇದೆಯಲ್ಲ ಭಾರಿ ಒಂದು ಪ್ರಾಮುಖ್ಯತೆ ಪಡೆದಿತ್ತು, ಯಾಕಂದ್ರೆ ಅದು ವೈರ್ಲೆಸ್ ಕಮ್ಯುನಿಕೇಷನ್ ಇಂದ ಮಾಡೋದು. ಹಾಗೆ ನಾವು ಒಂದು ಪ್ರಾಜೆಕ್ಟ್ ಮಾಡುವಾಗ ಒಂದು 5G ಒಂದು ಮಾಡಿದ್ವಿ. ಮುಂದೆ ನಾವೊಂದು DRDOಗೆ ಒಂದು ಮಾಡಿದ್ವಿ, ಡಿಫೆನ್ಸ್ನವರಿಗೆ ಒಂದು ಡ್ರೋನ್ ಮೇಲೆ ಪ್ರಾಜೆಕ್ಟ್. ಹಾಗೆ ಈಗ ಇನ್ನೂ ಕೆಲವು ಪ್ರಾಜೆಕ್ಟ್ಗಳು ಬರ್ತಾ ಇವೆ ಸ್ಯಾಟಲೈಟ್ ಕಮ್ಯುನಿಕೇಷನ್ ಅಲ್ಲಿ. ಸೊ ಈ ತರ ತುಂಬಾ ವಿಷಯಗಳಿಗೆ ಉಪಯೋಗಿಸಬಹುದು. ಡ್ರೋನ್ಸ್ ಅನ್ನೋದು ಮಿಲಿಟರಿಗೆ ಮಾತ್ರ ಅಲ್ಲ, ಈಗ ಹೇಗೆ ಅಂದ್ರೆ ಕೃಷಿಯಲ್ಲಿ ಕೂಡ ಅಗ್ರಿಕಲ್ಚರಲ್ ಲ್ಯಾಂಡ್ ಸರ್ವೆ ಅಥವಾ ಮ್ಯಾಪಿಂಗ್ ಮಾಡ್ಲಿಕ್ಕೆ ಸರ್ಕಾರದವರು ಹೇಳ್ತಾ ಇದ್ದಾರೆ ಡ್ರೋನ್ಸ್ ಮುಖಾಂತರ ಸರ್ವೆ ಮಾಡಿ ಅಂತ. ಹಾಗೆ ನೋಡಿದ್ರೆ ನಮ್ಮ ದೇಶಕ್ಕೆ ತುಂಬಾ ಡ್ರೋನ್ಸ್ ಬೇಕು. ಹೌದು, ಅದು ಮ್ಯಾಂಡೇಟರಿ ಕೂಡ ಆಗಿದೆ, ಈಗ ಭಾರತದಲ್ಲೇ ನಿರ್ಮಿಸಬೇಕು ಡ್ರೋನ್ಗಳನ್ನ ಅನ್ನೋದು. ಓಕೆ, ಸೊ ಈಗ ಡಿಫೆನ್ಸಲ್ಲಿ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡುವಾಗ ಸೆಕ್ಯೂರ್ ಕಮ್ಯುನಿಕೇಷನ್ ಬೇಕಾಗತ್ತೆ. ಇವಾಗ ನಾವು ಆಲ್ರೆಡಿ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇರೋದ್ರಿಂದ ಇಲ್ಲಿ ನೀವು ಒಂದು ಬಿಲ್ಡ್ ಮಾಡುವಂತಹ ಕಮ್ಯುನಿಕೇಷನ್ ಇದ್ರ ಬಗ್ಗೆ ಒಂದು ಸೆಕ್ಯೂರಿಟಿ ಪ್ರೋಟೋಕಾಲ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ಯಾವ ರೀತಿ ನೀವು ಗಮನವನ್ನು ಹರಿಸ್ತಾ ಇದ್ದೀರಾ? ಹೌದು, ಇದು ಪ್ರಶ್ನೆ ನೀವು ಕೇಳಿದ ಸರಿಯಾಗಿದೆ. ಸೆಕ್ಯೂರಿಟಿ ಅನ್ನೋದು ಭಾರಿ ಒಂದು ಮುಖ್ಯ ವಿಷಯ. ನಾವು ಹೇಗೆ ಅಂದರೆ ಈಗ ಯಾವುದೇ ಒಂದು ಪ್ರಾಡಕ್ಟ್ ತಗೊಳ್ಳುವಾಗ ಹೆಚ್ಚಾಗಿ ಎಲೆಕ್ಟ್ರಾನಿಕ್ಸ್ ನಾವು ಆಮದು ಮಾಡ್ತೇವೆ, ಇಂಪೋರ್ಟ್ ಮಾಡ್ತೇವೆ ಬೇರೆ ದೇಶದಿಂದ. ಈಗ ಸೆಕ್ಯೂರಿಟಿ ಅಂದರೆ ಈ ಡಿಫೆನ್ಸ್ ವಿಷಯಕ್ಕೆ ಬಂದಾಗ ಸೆಕ್ಯೂರಿಟಿ ಅನ್ನೋದು ಭಾರಿ ಮುಖ್ಯ. ಅಂದರೆ ಒಂದು ಭದ್ರತೆ ಇರಬೇಕು, ನಮ್ಮ ಮಾಹಿತಿ ನಾವು ಬೇರೆ ದೇಶಕ್ಕೆ ಕಳಿಸಬಾರ್ದು. ಹಾಗೆ ನಮ್ಮ ವೈರಿಗಳು ನಮ್ಮ ಮಾಹಿತಿಯನ್ನು ಅವ್ರು ವೈರ್ಲೆಸ್ ಆಗಿರೋದ್ರಿಂದ ಓದಲಿಕ್ಕೆ ಅವರಿಗೆ ಒಂದು ಆ ಥರ ಒಂದು ಆಪರ್ಚುನಿಟಿ ಸಿಗಬಾರ್ದು ಅಂತ. ಸೊ ಈ ಸೆಕ್ಯೂರಿಟಿ ಅಂತ ಬಂದಾಗ ನಾವು ಆಮದು ಮಾಡುವ ಬದಲು ನಮ್ಮ ದೇಶದಲ್ಲೇ ನಾವು ಎಲೆಕ್ಟ್ರಾನಿಕ್ಸ್ನ ಡಿಸೈನ್ ಮಾಡಿದರೆ, ಅಂದರೆ ಕಂಪ್ಲೀಟ್ ಹಾರ್ಡ್ವೇರ್ ಇರ್ಬೋದು ಅಥವಾ ನಾವು ಏನು ಸಾಫ್ಟ್ವೇರ್ ಅಂತ ಕರಿತೀವಿ, ಎರಡೂ ಕೂಡ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಎರಡೂ ಕೂಡ ನಮ್ಮ ದೇಶದಲ್ಲೇ ನಾವು ಮಾಡಿದರೆ, ಉತ್ಪಾದನೆ ಮಾಡಿದರೆ, ಅವಾಗ ಆ ಸೆಕ್ಯೂರಿಟಿ ಅನ್ನೋದು ನಮ್ಮ ಕಂಟ್ರೋಲಲ್ಲೇ ಇರುತ್ತೆ. ಸೊ ಅದೊಂದು ಬಹುಮುಖ್ಯ ವಿಷಯ. ಆಮೇಲೆ ಇದು ವೈರ್ಲೆಸ್ ಕಮ್ಯುನಿಕೇಷನ್ ನಲ್ಲಿ ಇನ್ನೂ ಜಾಸ್ತಿ ಮುಖ್ಯ. ಯಾಕಂತ ಹೇಳಿದ್ರೆ ಒಮ್ಮೆ
ನಿಮ್ಮ ಮಾಹಿತಿ ನಿಮ್ಮ ಫೋನಿಂದ ಹೊರಗೆ ಹೋದ್ಮೇಲೆ ಅದು ನಿಮ್ಮ ಕೈಯಲ್ಲಿಲ್ಲ. ಕರೆಕ್ಟ್ ಕರೆಕ್ಟ್. ಆದ್ರಿಂದ ಅದನ್ನು ಮುಂಚೆಯೇ ಸೆಕ್ಯೂರ್ ಮಾಡೋದು ಭಾರಿ ಮುಖ್ಯ. ಹೌದು. ಇವಾಗ ನೀವು ಅಗ್ರಿಕಲ್ಚರಲ್ ಏರಿಯಾದಲ್ಲಿ ತಗೊಂಡ್ರೆ ಮ್ಯಾಪಿಂಗಿಗೆಲ್ಲ ಯೂಸ್ ಮಾಡ್ತಾರೆ ಡ್ರೋನ್ಸ್ನ ಅಂತ. ಅದು ಬಿಟ್ಟು ಈ ಸರ್ವೇಯಿಂಗ್ ಮ್ಯಾಪಿಂಗ್ ಬಿಟ್ಟು ಬೇರೆ ಯಾವ ರೀತಿಯಾಗಿ ಯೂಸ್ ಆಗುತ್ತೆ? ಹಾಂ, ಈಗ ನಮ್ಮಲ್ಲಿ ಏನಂದರೆ ಈಗ ಟೆಲಿಕಾಮ್ ಡೊಮೈನಲ್ಲಿ ನಾವೀಗ ಒಂದು 5G 4G ಅಂತ ಹೇಳ್ತೇವೆ. ಈಗ ಅದರಲ್ಲಿ ಕೂಡ ಹೆಚ್ಚಾಗಿ ನಾವು ಆಮದನ್ನೇ ಮಾಡ್ತಿರೋದು ಬೇರೆ ದೇಶದಿಂದ. ಯುರೋಪ್ ಇರ್ಬೋದು, ಅಮೆರಿಕ ಇರ್ಬೋದು, ಇಂಥ ದೇಶದಿಂದ ಆಮದು ಮಾಡ್ತಾ ಇದ್ದೇವೆ. ಆದರೆ ಈಗ ಭಾರತ ಸರ್ಕಾರದವರು ಮತ್ತು ಕರ್ನಾಟಕ ಸರ್ಕಾರದ್ದು ಕೂಡ ಇದಕ್ಕೆ ಭಾರಿ ಒಂದು ಅವರು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಏನಂದರೆ ಎಲೆಕ್ಟ್ರಾನಿಕ್ಸ್ನ ನೀವು ಇಂಡಿಯಾದಲ್ಲೇ ಮಾಡಿ ಅಂತ. ಸೊ ಅದಕ್ಕಾಗಿ ಭಾರತ ಸರ್ಕಾರದವರು 5G ಟೆಸ್ಟ್ ಬೆಡ್ ಅಂತ ಹೇಳಿ, ಅಂದರೆ ನೀವು 5Gಯನ್ನು ಟೆಕ್ನಾಲಜಿಯಾಗಿ ಇಂಡಿಯಾದಲ್ಲೇ ಡೆವಲಪ್ ಮಾಡಿ ಅಂತ ಹೇಳಿ ಫಂಡಿಂಗ್ ಮಾಡಿದ್ದಾರೆ. ಹಾಗೆ ಕೆಲವು ಇನ್ಸ್ಟಿಟ್ಯೂಟ್ಗಳಿಗೆ ಏನೊಂದು ಒಂದು ಗೋಲ್ಸ್ ಥರ ಕೊಟ್ಟಿದ್ದಾರೆ, ಈ ಥರ ಒಂದು 4-5 ವರ್ಷದಲ್ಲಿ ನಮ್ಮದೇ ಸ್ವಂತ ಒಂದು ಟೆಕ್ನಾಲಜಿ ಇರಬೇಕು ಅಂತ. ಸೊ ಅಂಥ ಇನ್ಸ್ಟಿಟ್ಯೂಟ್ಗಳ ಜೊತೆ ನಾವು ಕೂಡ ಕೊಲಾಬ್ರೇಟ್ ಮಾಡ್ತಾ ಇದ್ದೇವೆ. ಯಾಕಂದರೆ ಒಂದು 5G ಅಂತ ಹೇಳಿದಾಗ ಅದು ಒಂದು ವಿಷಯ ಅಲ್ಲ, ಅದರಲ್ಲಿ ಒಂದು 100 ಸಣ್ಣ ಸಣ್ಣ ಬ್ಲಾಕ್ ಅಥವಾ ಮಾಡ್ಯೂಲ್ಸ್ ಇರುತ್ತೆ. ಎಲ್ಲರೂ ಒಂದೇ ಕಂಪ್ನಿಯವರು ಅಥವಾ ಒಂದೇ ಇನ್ಸ್ಟಿಟ್ಯೂಟ್ನವರು ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಥರ ಒಂದು 10-20 ಅಥವಾ 30 ಕಂಪನಿ ಒಟ್ಟಿಗೆ ಸೇರಿದರೆ ನಾವೊಂದು 5G ಅಂತ ಒಂದು ದೊಡ್ಡ ಟೆಕ್ನಾಲಜಿಯನ್ನು ಡೆವಲಪ್ ಮಾಡ್ಬೋದು. ಬೇರೆ ದೇಶದವರಿಗೆ 10-15 ವರ್ಷ ಹಿಡಿದಿರ್ಬೋದು, ನಾವು ಅದನ್ನು ಇನ್ನೂ ಬೇಗ ಮಾಡ್ಬೋದು ನಾವೀಗ ಕೊಲಾಬ್ರೇಷನ್ ಅಂತ ಮಾಡಿದರೆ. ಸೊ ಹಾಗೆ ನಾವು ನಮ್ಮ ದೇಶದಲ್ಲಿ ಈಗ 5G ಅಂತ ಟೆಕ್ನಾಲಜಿಗೆ ಕೆಲವು ಈಗ ನಮ್ಮಿಂದ ಏನು ಮಾಡ್ಬೋದು ವೈರ್ಲೆಸ್ ಪ್ರಾಡಕ್ಟ್, ಅದನ್ನು ನಾವೇ ಇಲ್ಲಿ ಮಾಡ್ತಾ ಇದ್ದೇವೆ. ಓಕೆ. ಈಗ ನಾವು ಜನರಲಿ ಏನು ಮಾಡ್ತಾ ಇದ್ದೀವಿ, ಈಗ ಎಲೆಕ್ಟ್ರಾನಿಕ್ಸ್ ಅನ್ನೋದು ಒಂದು ವಾಸ್ಟ್ ಆ್ಯಂಡ್ ಡೀಪ್ ಫೀಲ್ಡ್. ಬಟ್ ನಮ್ಮಲ್ಲಿ ಏನಾಗುತ್ತೆ, ಎಲ್ಲ ಹೆಚ್ಚಾಗಿ ಸಾಫ್ಟ್ವೇರ್ಗೆ ಹೋಗ್ಬಿಡ್ತಾರೆ, IT ಸೆಕ್ಟರ್ಗೆ ಮುಖ ಮಾಡ್ತಾ ಇದ್ದಾರೆ. ಸೊ ಈ ಎಲೆಕ್ಟ್ರಾನಿಕ್ಸ್ ಅನ್ನೋದ್ರ ಬಗ್ಗೆ ಅಷ್ಟಾಗಿ ಇಂಟ್ರೆಸ್ಟ್ ಇಲ್ಲ. ಇವ್ರ ಬಗ್ಗೆ, ಸ್ಟೂಡೆಂಟ್ಸ್ ಬಗ್ಗೆ ಅಥವಾ ಮುಂದೆ ಬರುವಂತಹ ಪೀಳಿಗೆ ಏನು ಮೆಸೇಜ್ ಕೊಡ್ತೀರಾ ನೀವು? ಇದು ಒಳ್ಳೆ ಪ್ರಶ್ನೆ. ಅದು ನಿಜ, ನಮ್ಮ ದೇಶದಲ್ಲಿ ಬಹುಶಃ ನಾವು 90ರ ದಶಕದಿಂದ ಸಾಫ್ಟ್ವೇರಿಗೆ ಒಂದು ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟದ್ರಿಂದ ಎಲ್ಲ ನಾವು ಸ್ಟೂಡೆಂಟ್ಸ್ ಓದುವಾಗ ಸಾಫ್ಟ್ವೇರ್ ಕೆಲಸನೇ ಮುಖ್ಯ ಅಂತ ಹೇಳಿ IT ಜಾಬ್ಸಿಗೆ ಹೋಗಿದ್ದೇವೆ. ಆದರೆ ಈಗ ಸ್ವಲ್ಪ ಯೋಚನೆ ಬದಲಾವಣೆ ಆಗ್ತಾ ಇದೆ. ಸರ್ಕಾರದಿಂದ ಇರ್ಬೋದು, ಮತ್ತು ಕಾಲೇಜ್ಗಳಿಂದ ಇರ್ಬೋದು, ಮತ್ತು ಸ್ಟೂಡೆಂಟ್ಸ್ ಕೂಡ ಈಗ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಆದರೆ ಅದು ಬಹುಶಃ ಸಾಕಾಗ್ತಿಲ್ಲ. ಸರ್ಕಾರ ಎಷ್ಟೇ ಒಂದು ಪುಷ್ ಮಾಡ್ಬೋದು, ನೀವು ಮಾಡಿ ಇಲ್ಲಿ ನಮ್ಮ ದೇಶದಲ್ಲೇ ಮಾಡಿ ಅಂತ. ಕಾಲೇಜ್ನವರು ಕೂಡ ಭಾರಿ ಇಂಟ್ರೆಸ್ಟ್ ತಗೊಳ್ತಾ ಇದ್ದಾರೆ. ನಾವು ಹೇಗಂದರೆ ಈಗ ನಮ್ಮ DTRI ಮುಖಾಂತರದಿಂದ ತುಂಬ ಕಾಲೇಜ್ ಜೊತೆ ನಾವು ಕೊಲಾಬ್ರೇಷನ್ ಮಾಡ್ತಾ ಇರ್ತೇವೆ. ಕಾಲೇಜ್ನವ್ರಿಗೆ ಭಾರಿ ಇಂಟ್ರೆಸ್ಟ್ ಇದೆ. ಅವರು ಬಂದು ಹೇಳ್ತಾರೆ, ನೀವು ನಮ್ಮ ಕಾಲೇಜಿಗೆ ಬನ್ನಿ, ನಮ್ಮ ಸ್ಟೂಡೆಂಟ್ಸಿಗೆ ಮೋಟಿವೇಟ್ ಮಾಡಿ, ಅವರಿಗೊಂದು ಮಾಹಿತಿ ಕೊಡಿ, 5G ಅಂದರೆ ಏನು, 6G ಅಂದರೆ ಏನು, ಮತ್ತು IT ಬಿಟ್ಟು ಬೇರೆ ಎಲೆಕ್ಟ್ರಾನಿಕ್ಸಲ್ಲಿ ಏನೇನು ಒಂದು ಉದ್ಯೋಗ ಅವಕಾಶಗಳಿವೆ ಅದನ್ನೆಲ್ಲ ಹೇಳಿ ಅಂತ ಅವರಿಗೆ ಕೂಡ ಭಾರಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಕಾಲೇಜ್ನವರು. ಇದನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ. ನನ್ನ ಒಂದು ಮುಖ್ಯ ಸಂದೇಶ ಏನಂದರೆ, ನಾವು ಇದನ್ನು ಎಲೆಕ್ಟ್ರಾನಿಕ್ಸ್ ಕಷ್ಟ ಅಂತ ಇದೆ ಸ್ವಲ್ಪ, ನಮ್ಮ ತಲೆಯಲ್ಲಿ ಎಲೆಕ್ಟ್ರಾನಿಕ್ಸ್ ಅಂದರೆ ಸ್ವಲ್ಪ ಕಷ್ಟ ಅಂತ ಇದೆ. ಅದನ್ನು ನಾವು ಸ್ವಲ್ಪ ಕಷ್ಟಪಟ್ಟಾದರೂ ಓದಿ ಅದರಲ್ಲಿ ಮುಂದುವರೆದ್ರೆ ಒಳ್ಳೆಯದು. ಯಾಕಂದರೆ ನಾವೇನು ಕೋರ್ ಇಂಜಿನಿಯರಿಂಗ್ ಅಂತ ಹೇಳ್ತೇವೆ, ಇದರಲ್ಲಿ ಜಾಬ್ಸ್ ಕೂಡ ತುಂಬ ಆಪರ್ಚುನಿಟಿ ಇದೆ. ಈಗ ಸರ್ಕಾರದವರು ಕೂಡ ಹೇಳ್ತಾ ಇರೋದ್ರಿಂದ, ಕರ್ನಾಟಕದವರು ಕೂಡ ಹೇಳ್ತಾ ಇರೋದ್ರಿಂದ ಇಲ್ಲೇ ಮಾಡಿ ಅಂತ, ಎಲ್ಲ ಎಲೆಕ್ಟ್ರಾನಿಕ್ಸ್ ಮಾಡಿ ಅಂತ ಹೇಳೋದ್ರಿಂದ ಕೆಲಸಗಳು ಕೂಡ ಜಾಸ್ತಿ ಇದೆ. ಮತ್ತೆ ನಾವೊಂದು ದೇಶ ಸೇವೆಯೂ ಮಾಡಿದಾಗೆ ಆಗುತ್ತೆ. ಹೌದು, ಈ ಥರದ್ದು ಒಂದು ಬೇರೆ ಸಬ್ಜೆಕ್ಟ್ಸ್ ಇದೆ, ಆಪ್ಷನ್ಸ್ ಇದೆ, ಆದರೂ ಕೂಡ ಕಾಂಪ್ಲೆಕ್ಸಿಟಿಗೋಸ್ಕರ ಮಾತ್ರ ಅವರು ಇದರಿಂದ ಆಚೆ ಹೋಗ್ತಾ ಇದ್ದಾರೆ. ಬಟ್ ಇದನ್ನು ತಗೊಳ್ಳೋದ್ರಿಂದ ಒಂದು ಕಾಂಟ್ರಿಬ್ಯೂಷನ್ ಕೂಡ ಕೊಟ್ಟಂಗೆ ಆಗುತ್ತೆ. ಓಕೆ, ಇನ್ನು ಎಲಿವೇಟ್ ವಿನ್ನರ್ ಕೂಡ ಆಗಿದ್ದೀರಿ ನೀವು 24-25 ಇಯರ್. ಇದ್ರ ಬಗ್ಗೆ ಏನು ಹೇಳ್ತೀರಾ? ಎಲಿವೇಟಿಂದ ನಿಮ್ಗೆ ಯಾವ ರೀತಿ ಹೆಲ್ಪ್ ಆಯಿತು, ಮತ್ತು ಕೀಡಮ್ ಅಥವಾ ಸ್ಟೆಪ್ಪಿಂದ ನಿಮ್ಗೆ ಏನಾದರೂ ಸಪೋರ್ಟ್ ಸಿಗ್ತಾ ಇದೆಯಲ್ಲ, ಯಾವ ರೀತಿಯಾಗಿದೆ? ಖಂಡಿತ. ಸೊ ಸ್ಟೆಪ್, ನಾನಿಲ್ಲಿ ಮುಂಚೆ ಬಂದಾಗ ಇಲ್ಲಿ ಸ್ಟೆಪ್ಪಿನ CEO ಆದ ಮಿಸ್ಟರ್ ಶಿವಶಂಕರ್ ಅವರು ಕೇಳಿದರು, ನಿಮ್ಮ ಐಡಿಯಾ ಏನಿದೆ, ಏನು ಮಾಡಬೇಕಂತಿದ್ದೀರಾ ನೀವು ಅಂತ. ನಾನು ಈ ಥರ ಹೇಳಿದೆ, ಒಂದು 5Gಯಲ್ಲಿ ವೈರ್ಲೆಸ್ ಕಮ್ಯುನಿಕೇಷನ್, ಇದು ನನ್ನ ಬ್ಯಾಕ್ಗ್ರೌಂಡ್ ಇರೋದು. ಯಾಕಂದ್ರೆ ನಾನು ಮುಂಚೆಯಿಂದನೂ ಎಲೆಕ್ಟ್ರಾನಿಕ್ಸ್ ಓದಿ ಎಲೆಕ್ಟ್ರಾನಿಕ್ಸ್ ಫೀಲ್ಡಲ್ಲೇ ಕೆಲಸ ಮಾಡ್ತಾ ಇದ್ದೇನೆ ಸುಮಾರು 20 ವರ್ಷದಿಂದ ಬೇರೆ ಬೇರೆ ಕಂಪನಿಗಳಲ್ಲಿ. ನಾನು ಅದರಲ್ಲೇ ಮಾಸ್ಟರ್ಸ್ ಕೂಡ ಮಾಡಿದ್ದೇನೆ ವೈರ್ಲೆಸ್ ಕಮ್ಯುನಿಕೇಷನಲ್ಲಿ. ಅವ್ರು ಹೇಳಿದರು, ನಿಮಗೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ, ನೀವು ಏನು ಮಾಡಬೇಕಂತಿದ್ದೀರಾ ಹೇಳಿ ಅಂತ. ಈ ಥರ ಹೇಳಿದೆ, ನಮ್ಮದು 5Gಯಲ್ಲಿ ಒಂದು ಪ್ರಾಡಕ್ಟ್ ಮಾಡಬೇಕಂತಿದ್ದೇನೆ ಅಂತ. ಅದಕ್ಕೆ ಅವರಿಗೆ ಭಾರಿ ಸಂತೋಷ ಆಯಿತು. ಅವ್ರು ಹೇಳಿದರು, ಓಕೆ, ನೀವು ಯಾರೋ ಒಂದು ಎಲೆಕ್ಟ್ರಾನಿಕ್ಸಲ್ಲಿ ಮಾಡ್ತೀನಿ ಅಂತ ಹೇಳಿದರೆ ಖಂಡಿತ ನಾನು ಅವಕಾಶ ಕೊಡ್ತೇನೆ ಅಂತ ಹೇಳಿ ಇಲ್ಲಿ ನನಗೆ ಜಾಗದ ವ್ಯವಸ್ಥೆ ಮತ್ತು ಬೇರೆಯವ್ರದ್ದು ಪರಿಚಯ ಎಲ್ಲ ಮಾಡಿಕೊಟ್ರು ಮೈಸೂರಲ್ಲಿ. ಸೊ ಹಾಗೆ ನನ್ನ ಜರ್ನಿ ಒಂದು ಸ್ಟಾರ್ಟ್ ಆಯಿತು ಅಲ್ಲಿಂದ. ಹಾಗೆ ಮುಂದುವರಿತಿದ್ದಾಗೆ ಮುಂದೆ ಗೌರ್ಮೆಂಟಿಂದ ಏನೇನು ಪ್ರೋಗ್ರಾಮ್ಸ್ ಇದೆ, ಈಗ ಸೆಂಟ್ರಲ್ ಗೌರ್ಮೆಂಟಿಂದ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಂದು ನಿಧಿ ಪ್ರಯಾಸ ಅಂತ ಒಂದು ಪ್ರೋಗ್ರಾಮ್ ಇದೆ. ಅವ್ರೇನಂದ್ರೆ ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ ಮಾಡಿದರೆ ಅವರೇ ಒಂದು ಫಂಡಿಂಗ್ ಮಾಡ್ತಾರೆ. ಸೊ ಅದನ್ನು ಕೂಡ ಅವ್ರು ನನಗೆ ಒಂದು ಪರಿಚಯ ಮಾಡಿಕೊಟ್ರು. ಸೊ ಅದನ್ನು ಅಪ್ಲೈ ಮಾಡಿದ್ವಿ, ಅದು ಒಂದು ಗ್ರ್ಯಾಂಟ್ ಸಿಕ್ತು, ವಿನ್ನರ್ ಆಗಿದ್ವಿ ಅದರಲ್ಲಿ ಕೂಡ 2022ರಲ್ಲಿ. ಹಾಗೆ ಹೋದ ವರ್ಷ ಎಲಿವೇಟ್ ಅನ್ನೋದು, ಇದು ನಮ್ಮ ಕರ್ನಾಟಕ ಸರ್ಕಾರದ ಒಂದು ಭಾರಿ ಒಳ್ಳೆ ಯೋಜನೆ. ಇದರಲ್ಲಿ ಏನಂದರೆ, ನಾವು ಏನೋ ಒಂದು ಐಡಿಯಾ ಕೊಡ್ಬೋದು, ಹೊಸ ಐಡಿಯಾ ಏನಾದರೂ ತಾಂತ್ರಿಕತೆ ಇದ್ದದ್ರಲ್ಲಿ ಅವರು ನೋಡಿ ಕೊಡ್ತಾರೆ.
ಏನಾದರೂ ಒಂದು ಹೊಸದು ಮಾಡ್ತಾ ಇದ್ದೇವೆ, ಆವಿಷ್ಕಾರ ಇದೆ ಅಂತ ಆದರೆ, ಸೊ ಅದು ಕೂಡ ನಮಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ಯಾಕಂದರೆ ನಾವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ, 1000ದಷ್ಟು ಕಂಪನಿಗಳು ಬಂದಿದ್ದು, ಅದರಲ್ಲಿ ನಾವೊಂದು ವಿನ್ನರ್ ಆಗಿದ್ದು ನಮಗೆ ಭಾರಿ ಖುಷಿ ಇದೆ. ಮತ್ತು ಇನ್ನೊಂದೇನೆಂದರೆ, ನಾವು ಕರ್ನಾಟಕ ಸರ್ಕಾರದಿಂದ ನಮಗೆ ಒಂದು ಪ್ರಶಸ್ತಿ ಸಿಕ್ಕಿದೆ ಅಂತ ಆದಾಗ ನಮಗೆ ತುಂಬ ಜನರಿಗೆ ಗೊತ್ತಾಗುತ್ತೆ, ನಮಗೆ ಕಸ್ಟಮರ್ಸ್ ಕೂಡ ಬರ್ತಾರೆ, ಅವರು ನಾವೇನೋ ಒಂದು ಮಾಡಿದ್ದೇವೆ ಅಂತ ಅವರಿಗೂ ಅನಿಸ್ತಾ ಇದೆ. ಏನೋ ಒಂದು ಮೈಸೂರಲ್ಲಿ, ಮೈಸೂರು ಅಂದರೆ ಬೆಂಗಳೂರಿಗೆ ಮೇಜರ್ ಅಲ್ಲ, ನಾವು ಸಿಲಿಕಾನ್ ವ್ಯಾಲಿ ಅಂತ ಕರಿತೇವೆ, ಆದರೆ ಒಂದು ಮೈಸೂರಲ್ಲಿ ಕೂಡ ಕೂತ್ಕೊಂಡು ಏನೋ ಒಂದು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಒಂದು ವಿಸಿಬಿಲಿಟಿ ಬಂತು ಈ ಎಲಿವೇಟ್ ಬಹುಮಾನದಿಂದ. ಹಾಗೆ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಅವರು ನಮ್ಮನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ, ಪ್ರೊಫೆಸರ್ಸ್ ಇದ್ದಾರೆ. ಸೊ ಅವರ ಸಪೋರ್ಟ್ ಕೂಡ ನಮಗೆ ಸಿಗ್ತಾ ಇದೆ. ಓಕೆ, ಕನೆಕ್ಟಿವಿಟಿ ಬಿಲ್ಡ್ ಆಗ್ತಾ ಇದೆ. ಓಕೆ ಸರ್, DTRI ಮೂಲಕ ಒಂದು ಇನ್ವೆಂಟ್ರಿ ವರ್ಕ್ ಮಾಡ್ತಾ ಇದ್ದೀರಾ, ದೇಶಕ್ಕೆ ಕಾಂಟ್ರಿಬ್ಯೂಷನ್ ಸಿಗ್ತಾ ಇದೆ ನಿಮ್ಮ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ. ಧನ್ಯವಾದಗಳು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ.